ಈಗ ಮಾತಾಡ್ರೆ ಮತ್ತೆ ಇಂಡಸ್ಟ್ರಿಯಲ್ ಎಲ್ಲಾ ಕಡೆಗೆ ಡೆವಲಪ್ಮೆಂಟ್ ಆಗಿದೆ. ಇನ್ನ ಏನೆಲ್ಲ ಆಗಬಹುದು ಸರ್? ಈಗ ಏನಂದ್ರೆ ನೀವು ಏನ್ ಬಗ್ಗೆ ಕೇಳಿದ್ರೆ ಫಾರ್ಮರ್ಸ್ ಫಾರ್ಮರ್ಸ್ ಆಲ್ರೆಡಿ ಹೇಳ್ತೀವಿ. ಫಾರ್ಮರ್ ನಾವೇ ಈ ಥರ 1000 ಕ್ರೋರ್ಸ್ ಲೋನ್ ಮನ್ನಾ ಮಾಡಿದ್ರೆ ನಾವು ಲಕ್ಷ ವಹಿಸಿದ್ದಾರೆ. ಅದು ಬಿಟ್ಟರೆ ಆಮೇಲೆ ಈಗ ಒಂದು 20 ಲಕ್ಷ ಮೋಟರ್ಸ್ ಕೊಡ್ತೀವಿ. ತಮಿಳ್ನಾಡು ಫಾರ್ಮರ್ಸ್ಗೆ ಫುಲ್ ಸಪೋರ್ಟ್ ಮಾಡಿದ್ವಿ. 1,000 ರೂಪಾಯಿ ಕೊಡ್ತಾ ಇರೋದು 2,000 ಆಗ್ತದೆ. ಕಾಲೇಜ್ ಹೋಗೋ ಹುಡುಗಿಗಳಿಗೆ ಕಾಲೇಜ್ ಹೋಗ್ತಾರಲ್ಲ ಅವ್ರಿಗೆ 1,000 ರುಪೀಸ್ ಮಂತ್ಲಿ ಕೊಡ್ತಾರೆ. 1,500 ಕೊಡ್ತಾ ಇದ್ದಾರೆ. ಈಗ 8,000 ರುಪೀಸ್ ಒಂದು ಕೂಪನ್ ಕೊಡ್ತಾರೆ. ಮನೆಗೆ ಏನು ಬೇಕು ಅಂತ ತಗೊಂಡು ಸರ್ ಬಸ್ಸಲ್ಲಿ ಫ್ರೀ ಇದೆ. ಈ ಫ್ರೀ ಮಾಡಿರೋದು ಈಗ ನಮ್ಮ ತಲೆಗಳನ್ನು ಫಾಲೋ ಮಾಡಿ ಎಲ್ಲ ಸ್ಟೇಟಲ್ಲಿ ಮಾಡ್ತಾ ಇದ್ದಾರೆ. ಸರ್ ನೀವು ಫಸ್ಟ್ ನಮ್ಮ ಟೌನಾಗೆ ಟ್ರಾಫಿಕ್ ಪ್ರಾಬ್ಲಮ್ ಇತ್ತು, ಅದು ಕ್ಲಿಯರ್ ಮಾಡ್ತೀವಿ. ಆಮೇಲೆ ನಮ್ಮ ದೊಡ್ಡ ಪ್ರಾಜೆಕ್ಟ್ ಅಂದರೆ ಒಂದು ಕುಡಿಯಾಳ ಅಂತ ಒಂದು ರಿವರ್ ಇದೆ. ಅದರಿಂದ ರಿವರ್ ಬೀಳ್ತದ್ದು ರಿವರ್ ಅದು ಒಂದು ಅಲ್ಲಿಂದ ಲಿಫ್ಟ್ ಇರಿಗೇಷನ್ ಮಾಡಬೇಕು ಕೆರೆಗೆ. ಸರ್ ಜೊತೆಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಜನತೆಗೆ ಕೆಲವರು ಅವ್ರಿಗೆಲ್ಲರೂ ಗೊತ್ತು, ಈಗ ಎಲ್ಲ ಓದಿರ್ತಾರೆ, ಸ್ವಲ್ಪ ಎಲ್ಲ ಎಜುಕೇಶನ್ ಇದೆ ಅವ್ರಿಗೆ. ನಮ್ಮ ಗೌರ್ಮೆಂಟ್ 5 ವರ್ಷ ಹೆಂಗ್ ಮಾಡಿದೆ, ಸರ್ಕಾರ ಹೆಂಗ್ ನಡೆದಿದೆ ಅಂತ ಗೊತ್ತು. ಅದಕ್ಕೆ ಮುಂಚೆ 10 ವರ್ಷ ಹೇಳಿದ ಸರ್ಕಾರ ಇತ್ತು, ಅವ್ರಿಗೆ ಏನು ಮಾಡಿಲ್ಲ ಅಂತ ಗೊತ್ತು. ಎಲ್ಲ ಅವರು ಕ್ಲಿಯರ್ ಆಗಿದ್ದಾರೆ. ಒಂದು ದೊಡ್ಡ ತಪ್ಪಿಲ್ಲ ಮಗ. ಕೆಲವಕ್ಕೆಲ್ಲ ಕೇಳ್ಕೊಂಡಾಗ ಏನಂದ್ರೆ ನಾನು ಕೋಟಿ ಮಾಡೋ ಚಿನ್ನ ಉದಯೇಶ್ವರನ್ DMK ಪಾರ್ಟಿ, ಆ ಚಿನ್ನಿಗೆ ನಿಮ್ಗೆ ಮೋಸ ಆಗ್ಬೇಕಂತ. ಥ್ಯಾಂಕ್ ಯು ಸರ್.